ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೇತ್ರಾವತಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಜಾಬಿನ ಅಪ್ಡೇಟ್ ಬಗ್ಗೆ ಹೇಳ್ತಾನೆ ಬರ್ತಾ ಇದ್ದೀನಿ. ನೀವೆಲ್ಲರೂ ಅದರ ಪ್ರಕಾರ ನೋಟಿಫಿಕೇಶನ್ ನೋಡ್ಕೊಂಡು ಅಪ್ಲೈ ಮಾಡ್ಕೊಂಡ್ರೆ ಮಾತ್ರ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಪ್ಲೇಸ್ ಆಗೋದು ಗ್ಯಾರಂಟಿ. ಅದೇ ತರ ಇವತ್ತು ಸಹ ಒಂದು ಹೊಸ ಅಪ್ಡೇಟ್ ಜೊತೆ ನಿಮ್ ಮುಂದೆ ಇದ್ದೀನಿ. ಇವತ್ತು ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ, ಎಷ್ಟು ಓಪನಿಂಗ್ಸ್ ಇದೆ, ನೀವು ಹೇಗೆ ಅಪ್ಲೈ ಮಾಡ್ಬೇಕು, ಪ್ರೊಸೀಜರ್ ಏನು, ಏಜ್ ಲಿಮಿಟ್ ಏನು, ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಒಂದು ವಿಷಯದ ಬಗ್ಗೆ ಪೂರ್ತಿ ಮಾಹಿತಿ ನಿಮಗ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ನೀವು ಅಲ್ಲಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಎಷ್ಟೋ ಇನ್ಫಾರ್ಮೇಶನ್ ಮಿಸ್ ಆಗ್ತೀರಾ, ಆಮೇಲೆ ಫಾರ್ವರ್ಡ್ ಮಾಡ್ಕೊಂಡು ನೋಡ್ತಾ ಇರ್ತೀರಾ, ಆದ್ರೂ ಸಹ ಕೆಲವೊಂದು ಇನ್ಫಾರ್ಮೇಶನ್ ಎಲ್ಲ ಮಿಸ್ ಆಗೋಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತಾ ನಾನು ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಒಂದು ನೇಮಕಾತಿ ಅಧಿಸೂಚನೆ ಬಂದಿರೋದು ಯಾವ ಡಿಪಾರ್ಟ್ಮೆಂಟ್ ಇಂದ ಅಂತಂದ್ರೆ RCF ಅಂತ ಅಂದ್ರೆ ಏನು, ರಸಗೊಬ್ಬರ ಮತ್ತು ರಾಸಾಯನಿಕ ಉತ್ಪಾದನಾ ಕಂಪನಿ. ಇಲ್ಲಿಂದ ನಿಮ್ಗೆ ಒಂದು ಅಧಿಸೂಚನೆ ಬಂದಿರೋದು, ನೋಟಿಫಿಕೇಶನ್ ಬಂದಿರೋದು. ಈ ಒಂದು ರಸಗೊಬ್ಬರ ಮತ್ತು ರಾಸಾಯನಿಕ ಕಂಪನಿಯಿಂದ ನಿಮ್ಗೆ ವಿವಿಧ ತುಂಬಾ ಬೇರೆ ಬೇರೆ ಪೋಸ್ಟ್ ಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಲೈಕ್ 1, 2 ಅಂತ ಅಲ್ಲ, ವಿವಿಧ ಪೋಸ್ಟ್ ಗಳಿಗೆ ಕೊಟ್ಟಿದ್ದಾರೆ ಆಹ್ವಾನ. ಅದು ಯಾವ್ಯಾವ್ದು ಅಂತ ನಾನೀಗ ಹೇಳ್ತೀನಿ. ಟೋಟಲ್ ಆಗಿ ನಿಮ್ಗೆ 378 ಹುದ್ದೆಗಳು ಖಾಲಿ ಇದೆ, ಅದನ್ನ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಜಾಬ್ಸ್ ವೇಕೆಂಟ್ ಇದೆ ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತೀನಿ. ಅಕೌಂಟ್ಸ್ ಎಕ್ಸಿಕ್ಯೂಟಿವ್ 51 ಪೋಸ್ಟ್ ಖಾಲಿ ಇದೆ. ಕಾರ್ಯದರ್ಶಿ ಸಹಾಯಕ ಅಂದ್ರೆ ಅಸಿಸ್ಟೆಂಟ್ ಅಂತ ಅನ್ಕೋಬಹುದು. ಅದು 96 ಪೋಸ್ಟ್ ಖಾಲಿ ಇದೆ. ನೇಮಕಾತಿ ಕಾರ್ಯನಿರ್ವಾಹಕ ಅಂದ್ರೆ HR ಪೋಸ್ಟ್ಗೆ 35 ಪೋಸ್ಟ್. ತಂತ್ರಜ್ಞ ಅಪ್ರೆಂಟಿಸ್ 20, ತಂತ್ರಜ್ಞ ಅಪ್ರೆಂಟಿಸ್ ಸಿವಿಲ್ 14, ತಂತ್ರಜ್ಞ ಅಪ್ರೆಂಟಿಸ್ ಕಂಪ್ಯೂಟರ್ 6, ತಂತ್ರಜ್ಞ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ 10, ತಂತ್ರಜ್ಞ ಅಪ್ರೆಂಟಿಸ್ ಇನ್ಸ್ಟ್ರುಮೆಂಟೇಶನ್ 20 ಪೋಸ್ಟ್ಗಳು ಖಾಲಿ ಇದೆ. ಇಷ್ಟೆಲ್ಲ ಖಾಲಿ ಇರೋದ್ರಿಂದ ಇನ್ನೂ ಇದೆ, ನಾನು ಹೇಳ್ಬಿಡ್ತೀನಿ. ತಂತ್ರಜ್ಞ ಅಪ್ರೆಂಟಿಸ್ ಮೆಕ್ಯಾನಿಕಲ್ ಕೂಡ ಇದೆ 20 ಪೋಸ್ಟ್. ಆಮೇಲೆ ಅಟೆಂಡೆಂಟ್ ಆಪರೇಟರ್ 74 ಪೋಸ್ಟ್ ಇದೆ. ಬಾಯ್ಲರ್ ಅಟೆಂಡೆಂಟ್ 3 ಪೋಸ್ಟ್, ಎಲೆಕ್ಟ್ರಿಷಿಯನ್ 4 ಪೋಸ್ಟ್, ತೋಟಗಾರಿಕೆ ಸಹಾಯಕ 6 ಪೋಸ್ಟ್ ಇದೆ. ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ 3 ಪೋಸ್ಟ್, ಪ್ರಯೋಗಾಲಯ ಸಹಾಯಕ 14 ಪೋಸ್ಟ್ ಇದೆ. ಆಮೇಲೆ ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞ 2 ಪೋಸ್ಟ್ ಖಾಲಿ ಇದೆ. ನಿಮ್ಗೆ ಈ ತರ ಇರ್ಬೇಕಾದ್ರೆ ಇದಕ್ಕೆ ನಿಮ್ಗೆ ವಿದ್ಯಾರ್ಹತೆ ಏನಾಗಿರ್ಬೇಕು, ಯಾವ ಪೋಸ್ಟ್ಗೆ ಏನಿರ್ಬೇಕು ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ನಿಮ್ಗೆ ಮ್ಯಾಕ್ಸಿಮಮ್ ಜಾಬ್ಸ್ಗೆ ನಿಮ್ಗೆ PUC ಆಗಿದ್ರೆ ಸಾಕು, ಅಥವಾ ಡಿಪ್ಲೊಮೊ ಪದವೀಧರರು ಅಂದ್ರೆ ಇದರಲ್ಲಿ ಕೇಳಿದಾರಲ್ಲ, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಶನ್, ಇದರ ಡಿಫ್ರೆಂಟ್ ಪೋಸ್ಟ್ ಗೆ ಕೇಳಿದಾರಲ್ಲ. ಅದು ಯಾವ್ದ್ರಲ್ಲೂ ಆದ್ರೂ ಡಿಪ್ಲೊಮೊ ಆಗಿದ್ರೆ ಸಾಕು. ಯಾವ್ದಾದ್ರು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇಂದಾನೆ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಈಗ ಏನಪ್ಪಾ ಅಂತ ಅಂದ್ರೆ ನೀವು ಯಾವ್ದೋ ಪ್ರೈವೇಟ್ ಯೂನಿವರ್ಸಿಟಿಲಿ ಮಾಡಿರ್ತೀರಾ, ಅದು ಗವರ್ಮೆಂಟ್ ಇಂದ ರೆಕಗ್ನೈಸ್ ಆಗಿಲ್ಲ ಅಂತ ಅಂದ್ರೆ ನಿಮ್ಗೆ ಆ ತರದನ್ನ ಕನ್ಸಿಡರ್ ಮಾಡಲ್ಲ. ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇಂದಾನೆ ನಿಮ್ದು ಡಿಪ್ಲೊಮೊ ಅಥವಾ PUC ಆಗಿರ್ಬೋದು. ಇದಕ್ಕೆ ನಿಮ್ಗೆ ಏಜ್ ಲಿಮಿಟ್ ಏನು, ಮಿನಿಮಮ್ 18 ಇಯರ್ಸ್ ಕ್ರಾಸ್ ಆಗಿರ್ಲೇಬೇಕು. ಅಂಡ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 25 ವರ್ಷ ಒಳಗಡೆನೆ ಇರ್ಬೇಕು, 25 ವರ್ಷ ದಾಟಿರ್ಬಾರ್ದು. ಇದು ಒಂದು ಆಮೇಲೆ ಆಸ್ ಯೂಶುವಲ್ ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಇದೆ. SC ST ಆಗಿದ್ರೆ 5 years ಆಫ್ ರಿಲ್ಯಾಕ್ಸೇಷನ್ಸ್ ಇದೆ. ಆಮೇಲೆ 2A 2B 3A 3Bಗೆ 3 years ಆಫ್ ರಿಲ್ಯಾಕ್ಸೇಷನ್ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ರಿಲ್ಯಾಕ್ಸೇಷನ್ ಇದೆ. ಇದ್ರ ವೇತನ ಶ್ರೇಣಿ ಏನಪ್ಪಾ, ಈಗ ಈ ಹುದ್ದೆಗಳಿಗೆ ನೀವು ಆಯ್ಕೆ ಆಗ್ತೀರಾ ಅನ್ಕೊಳ್ಳಿ, ನೀವು ಡೈರೆಕ್ಟ್ ಆಗಿ ಎಂಪ್ಲಾಯಿ ಆಗಿ ಅಪಾಯಿಂಟ್ ಆಗಲ್ಲ, ಲೈಕ್ ನೀವು ಅಪ್ರೆಂಟಿಸ್ ಆಗಿರ್ತೀರಾ. ಒನ್ಸ್ ನೀವು ಅಪ್ರೆಂಟಿಸ್ಶಿಪ್ ಮುಗಿದ ಮೇಲೆ ನಿಮ್ಮನ್ನ ಅಲ್ಲಿ ಎಂಪ್ಲಾಯಿ ಆಗಿ ರಿಕ್ರೂಟ್ ಮಾಡ್ಕೋತಾರೆ. ಆಸ್ ಎನ್ ಅಪ್ರೆಂಟಿಸ್ ನಿಮಗೆ ತಿಂಗಳಿಗೆ 9,000 ಸ್ಟೈಫಂಡ್ ಅನ್ನ ಕೊಡ್ತಾರೆ. ಗಮನದಲ್ಲಿ ಇಟ್ಕೊಳ್ಳಿ, ಈ 9,000 ಸ್ಟೈಫಂಡ್ ಇದಲ್ಲ, ಸ್ಯಾಲರಿ ಅಲ್ಲ. ನೀವು ಒನ್ಸ್ ಅಪ್ರೆಂಟಿಸ್ಶಿಪ್ ಮುಗಿಸಿದ್ಮೇಲೆ ನೀವು ಎಂಪ್ಲಾಯಿ ಆಗಿ ರೆಕ್ರೂಟ್ ಆಗ್ತಿರಲ್ಲ, ಆಗ ನಿಮ್ಗೆ ಸ್ಯಾಲರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದರ ಏನು ಆಯ್ಕೆ ಮಾಡೋ ವಿಧಾನ ಏನಪ್ಪಾ ಅಂತ ಅಂದ್ರೆ, ನೀವು ಏನ್ ಅಪ್ಲೋಡ್ ಮಾಡಿರ್ತೀರಲ್ಲ, ನೀವೇನ್ ಅಪ್ಲಿಕೇಶನ್ಸ್ ಹಾಕಿರ್ತೀರಲ್ಲ, ಅದ್ರಲ್ಲಿ ಒಂದು ಮೆರಿಟ್ ಲಿಸ್ಟ್ ನ ಅವರು ತೆಗಿತಾರೆ. ಆ ಮೆರಿಟ್ ಲಿಸ್ಟ್ ಮೇಲೆ ಕೆಲವರಿಗೆ ಲಿಖಿತ ಪರೀಕ್ಷೆ ಅಂದ್ರೆ ರಿಟರ್ನ್ ಟೆಸ್ಟ್ ನ ಕೊಡ್ತಾರೆ.
ಆ ರಿಟರ್ನ್ ಟೆಸ್ಟ್ ಆದ್ಮೇಲೆ ಅದರಲ್ಲಿ ಯಾರ್ಯಾರು ಕ್ಲಿಯರ್ ಆಗಿರ್ತಿರೋ ಅವರಿಗೆಲ್ಲ ಒಂದು ಪರ್ಸನಲ್ ಇಂಟರ್ವ್ಯೂ ಅನ್ನೋದನ್ನ ಮಾಡ್ತಾರೆ. ಇದು ಇದರ ಒಂದು ಪ್ಯಾಟರ್ನ್, ಯಾವ ರೀತಿ ಎಕ್ಸಾಮ್ಸ್ ಮಾಡ್ತಾರೆ ಅಂತ. ಸೊ ನೀವು ಇದ್ರ ಬಗ್ಗೆ ಏನಾದ್ರು ಲೈಕ್ ಮಾಹಿತಿ ಬೇಕು ನಿಮ್ಗೆ ಅಂತ ಅಂದ್ರೆ ನೀವು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಹೋಗಿ ಚೆಕ್ ಮಾಡ್ಬೋದು. ಅವರ ಅಫಿಷಿಯಲ್ ವೆಬ್ಸೈಟ್ ಏನಪ್ಪಾ ಅಂತ ಅಂದ್ರೆ ನಾನು ಅದನ್ನ ತಿಳಿಸ್ಕೊಡ್ತೀನಿ. ಅಫಿಷಿಯಲ್ ವೆಬ್ಸೈಟ್ ಅಪ್ರೆಂಟೈಸ್ಶಿಪ್ ಆಫ್ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್. ನೀವು ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ಕೊಟ್ರೆ ನಿಮ್ಗೆ ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನೀಗ ಒಂದು ಇಮೇಲ್ ಐಡಿ ಹೇಳ್ತೀನಿ, ಆ ಇಮೇಲ್ ಐಡಿಗೆ ನೀವು ಮೇಲನ್ನ ಕಳಿಸ್ಬೇಕಾಗುತ್ತೆ. ಅಪ್ರೆಂಟೈಸ್ 2024@rcfltd.com ಈ ಒಂದು ಇಮೇಲ್ ಐಡಿಗೆ ನೀವು ಕಳಿಸ್ಬೇಕಾಗುತ್ತೆ ಇಮೇಲ್ ಅನ್ನ. ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿರೋದು ಯಾವಾಗಿಂದ ಅಂದ್ರೆ ಡಿಸೆಂಬರ್ 10ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಸೊ ಇದಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು 24ನೇ ತಾರೀಕು ಡಿಸೆಂಬರ್. ಸೊ ತುಂಬಾ ಟೈಮ್ ಇದೆ, ಹೌದು, ಆದ್ರೆ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳೋಣ. ಲೇಟ್ ಮಾಡಿದಷ್ಟು ಲೈಕ್ ವೆಬ್ಸೈಟ್ ಲೈಕ್ ತುಂಬಾ ಬಿಸಿ ಆಗೋಗುತ್ತೆ, ಓಪನ್ ಆಗಲ್ಲ, ಅಪ್ಲೈ ಮಾಡಕ್ ಆಗದೇ ಇಲ್ಲ, ಈ ತರದ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಇದಕ್ಕೆ ನಿಮ್ಗೆ ಟ್ರೈನಿಂಗ್ ಬಂದ್ಬಿಟ್ಟು ಮುಂಬೈಯಲ್ಲಿ ಕೊಡ್ತಾರೆ. ಗಮನದಲ್ಲಿ ಇಟ್ಕೊಳ್ಳಿ, ನೀವು ಸೆಲೆಕ್ಟ್ ಆದ್ರಿ ಅಂದ್ರೆ ಇದರ ಟ್ರೈನಿಂಗ್ ಬಂದ್ಬಿಟ್ಟು ಮುಂಬೈಯಲ್ಲಿ ಇರುತ್ತೆ. ಆಮೇಲೆ ಪೋಸ್ಟಿಂಗ್ ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ಮಾಡ್ಕೋತಾರೆ. ಇದು ಈ ಒಂದು ಜಾಬ್ ಬಗ್ಗೆ ಇರೋ ಕಂಪ್ಲೀಟ್ ಇನ್ಫಾರ್ಮೇಶನ್. ಹೋಪ್ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಬೇಕಾದವ್ರಿಗೆ ಶೇರ್ ಕೂಡ ಮಾಡಿ. ಆಮೇಲೆ ನಿಮ್ಗೆ ಲೈಕ್ ಸಜೆಸ್ಟ್ ಮಾಡಿ ಈ ಒಂದು ಚಾನೆಲ್ ನ ನೀವು ವಿಸಿಟ್ ಮಾಡಬಹುದು ಫಾರ್ ಜಾಬ್ ಅಪ್ಡೇಟ್ಸ್ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.